President Trump capping off a busy week in foreign policy, much of it centered on his desire to acquire Greenland. Will America invade Greenland? Troops arriving in Greenland. The large protests in Greenland and Denmark. Macha scene nodidra, world is going full crazy right now. One kade trade war, ಇನ್ನೊಂದು ಕಡೆ military tension. Everyone is fighting. But ಯಾರು fight ಮಾಡ್ತಿದ್ದಾರೆ? Not for oil, not for gold, but for oils. Yes, Greenland. ಯಾಕೆ ಗುರು everyone wants such a big block of ice suddenly? 2019 ನಲ್ಲಿ ಟ್ರಂಪ್ ಕೇಳಿದ್ರು, I want Greenland ಅಂತ. ಅವಾಗ ಎಲ್ಲರೂ ನಗ್ತಿದ್ರು. Denmark essentially owns it. We're very good allies with Denmark. We protect Denmark like we protect large portions of the world. So the concept came up and I said certainly I'd be strategically it's interesting. ಬಟ್ ಈಗ 2026 ಅಲ್ಲಿ ಫುಲ್ ಸೀರಿಯಸ್ ಆಗೋಗಿದೆ. ಅವ್ರು ಹೇಳ್ತಾರೆ ಗ್ರೀನ್ಲ್ಯಾಂಡ್ ಇಲ್ಲದೆ ವರ್ಲ್ಡ್ ಸೆಕ್ಯೂರ್ ಇರಲ್ಲ ಅಂತ. ಟ್ಯಾರಿಫ್ಸ್ ಹಾಕ್ತಿದ್ದಾರೆ, ಥ್ರೆಟ್ಸ್ ಕೊಡ್ತಿದ್ದಾರೆ. ಇವನ್ ಯುರೋಪಿಯನ್ ಲೀಡರ್ಸ್ ಶಾಕ್ ಆಗ್ಬಿಟ್ಟಾರೆ. This is crazy. ಸೊ ಇವಾಗ ಫುಲ್ ಸ್ಟೋರಿನ ಡಿಕೋಡ್ ಮಾಡೋಣ. ಇಸ್ ದಿಸ್ ಅಬೌಟ್ ರಿಯಲ್ ಎಸ್ಟೇಟ್ ಆರ್ ಇಸ್ ದಿಸ್ ಅಬೌಟ್ ಪ್ರೊಟೆಕ್ಷನ್? ಸ್ಟಿಕ್ಕರ್ ಯಾಕಂದ್ರೆ ಇದು ಬರೀ ಐಸ್ ಅಲ್ಲ, ಇದು ಫ್ಯೂಚರ್. ವೆಲ್ಕಮ್ ಟು ದ ಗ್ರೀನ್ಲ್ಯಾಂಡ್ ಪಾರ್ಕ್. ಫಸ್ಟ್ ಬನ್ನಿ ಬೇಸಿಕ್ಸ್ ಕ್ಲಿಯರ್ ಮಾಡ್ಕೊಳ್ಳೋಣ. ಗ್ರೀನ್ಲ್ಯಾಂಡ್ ಎಲ್ಲಿದೆ? ಲುಕ್ ಅಟ್ ದ ಮ್ಯಾಪ್. ಅಲ್ಲಿ ನಾರ್ತ್ ಅಮೆರಿಕಾ ಮತ್ತೆ ಯುರೋಪ್ ಮಧ್ಯ ಇದೆಯಲ್ಲ, ಅದೇ ಗ್ರೀನ್ಲ್ಯಾಂಡ್. ನೋಡಿ ಹೇಗಿದೆ ಅಂದ್ರೆ, ಇಟ್ಸ್ ಲೈಕ್ ಸಿಲ್ಕ್ ಬೋರ್ಡ್ ಜಂಕ್ಷನ್. ಇಫ್ ಯು ವಾಂಟ್ ಟು ಗೋ ಫ್ರಮ್ ರಷ್ಯಾ ಟು ಅಮೆರಿಕಾ ಆರ್ ಯುರೋಪ್ ಟು ಅಮೆರಿಕಾ ವಯಾ ನಾರ್ತ್ ಪೋಲ್, ಯು ಹ್ಯಾವ್ ಟು ಪಾಸ್ ಥ್ರೂ ಗ್ರೀನ್ಲ್ಯಾಂಡ್. ಈ ಜಂಕ್ಷನ್ ನ ಯಾರು ಕಂಟ್ರೋಲ್ ಮಾಡ್ತಾರೆ? ಅವರ ಟ್ರಾಫಿಕ್ ಕಂಟ್ರೋಲ್ ಮಾಡೋದು. ಇದೇ ಸಿಂಪಲ್ ಲಾಜಿಕ್. ಇದು ಬರೀ ಜಸ್ಟ್ ಸ್ನೋ ಅಂತ, ಬಟ್ US ಕಾಲ್ಸ್ ಇಟ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಏರ್ಕ್ರಾಫ್ಟ್ ಕ್ಯಾರಿಯರ್. ಥಿಂಕ್ ಮಾಡಿ ಗುರು, ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ದಟ್ ಕೆನಾಟ್ ಸಿಂಕ್ ಬಿಕಾಸ್ ಇಟ್ಸ್ ಅನ್ ಐಲ್ಯಾಂಡ್. If a rocket comes from Russia or China or the North Pole to America, Greenland ಅದನ್ನ ಕಂಡುಹಿಡಿಯುತ್ತೆ. ಅದೊಂಥರ ಅಮೆರಿಕಾಗೆ ಸೆಕ್ಯೂರಿಟಿ ಗಾರ್ಡ್ ಥರ. ಅಮೆರಿಕನ ಗ್ರೀನ್ಲ್ಯಾಂಡ್ ಹೆಲ್ಪ್ ಮಾಡುತ್ತೆ. ಬಟ್ ಸೀನ್ ಇನ್ನೂ ಡೀಪ್ ಇದೆ. ಜಿಯೋಗ್ರಫಿ ಇಸ್ ಒನ್ ಥಿಂಗ್, ಬಟ್ ವಾಟ್ ಈಸ್ ಅಂಡರ್ ದ ಐಸ್? ಮಚ್ಚ ಗ್ರೀನ್ಲ್ಯಾಂಡ್ನಲ್ಲಿ ರೇರ್ ಅರ್ತ್ ಎಲಿಮೆಂಟ್ಸ್ ಇದೆ. ಯುವರ್ ಫೋನ್, ಯುವರ್ EV ಕಾರ್ ಬ್ಯಾಟ್ರಿ, ಫೈಟರ್ ಜೆಟ್ಸ್, ಎಲ್ಲದಕ್ಕೂ ಈ ಮಿನರಲ್ಸ್ ಬೇಕು. ಗ್ರೀನ್ಲ್ಯಾಂಡ್ ಅಲ್ಲಿ ತುಂಬಾ ಡೆಪಾಸಿಟ್ಗಳಿದಾವೆ. ಚೈನಾ ತುಂಬಾ ಇನ್ವೆಸ್ಟ್ ಮಾಡಿದೆ ಗ್ರೀನ್ಲ್ಯಾಂಡ್ ಅಲ್ಲಿ ಆಲ್ರೆಡಿ. ಅಲ್ಲಿ ಪೋಲಾರ್ ಸಿಲ್ಕ್ ರೋಡ್ ನ ಕ್ರಿಯೇಟ್ ಮಾಡ್ತಾ ಇದೆ. ದಿಸ್ ಕೇರ್ಸ್ ದ US. ಅವರು ಹೇಳ್ತಾರೆ, ಇಫ್ ಚೈನಾ ಕಂಟ್ರೋಲ್ಸ್ ಗ್ರೀನ್ಲ್ಯಾಂಡ್ ಎಕಾನಮಿ, ದೇ ಕಂಟ್ರೋಲ್ ಫ್ಯೂಚರ್ ಅಂತ. ಅಂಡ್ ದ ಕ್ಲೈಮೇಟ್ ಚೇಂಜ್ ಟ್ವಿಸ್ಟ್, ಐಸ್ ಇಸ್ ಮೆಲ್ಟಿಂಗ್, ಬ್ಯಾಡ್ ಫಾರ್ ಪೋಲಾರ್ ಬೇರ್ಸ್, ಬಟ್ ಶಿಪ್ಸ್ ಕ್ಯಾನ್ ಟ್ರಾವೆಲ್ ಈಸಿ. ನ್ಯೂ ರೂಟ್ಸ್ ಓಪನ್ ಅಪ್ ಆಗುತ್ತೆ, ಹೊಸ ಬಿಸ್ನೆಸ್ ಹಬ್ ಆಗುತ್ತೆ. ಸೊ ಎವ್ರಿವನ್ ವಾಂಟ್ಸ್ ಅ ಪೀಸ್ ಆಫ್ ದಿಸ್ ಗ್ರೀನ್ಲ್ಯಾಂಡ್ ಪೈ. ಸೊ ಅರ್ಥ ಆಯ್ತಾ? ಲೊಕೇಶನ್ ಇಸ್ ಪರ್ಫೆಕ್ಟ್ ಫಾರ್ ರಾಕೆಟ್ ಡಿಟೆಕ್ಷನ್, ಮತ್ತೆ ಇಟ್ ಹ್ಯಾಸ್ ವೆರಿ ಗುಡ್ ರೇರ್ ಅರ್ತ್ ಮಿನರಲ್ಸ್ ದಟ್ ಎಲ್ಲರಿಗೂ ಬೇಕು. ಬಟ್ ಒಂದು ಪ್ರಾಬ್ಲಮ್ ಇದೆ, ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ ಬಿಲಾಂಗ್ ಆಗುತ್ತೆ. ಅವರು ಗ್ರೀನ್ಲ್ಯಾಂಡ್ನ ಯಾಕೆ ಸೆಲ್ ಮಾಡ್ತಿಲ್ಲ? ಹಿಸ್ಟ್ರಿಯಲ್ಲಿ US ಟ್ರೈ ಮಾಡಿದೆ ಗ್ರೀನ್ಲ್ಯಾಂಡ್ನ ಬೈ ಮಾಡೋಕ್ಕೆ. $100 million ಗೋಲ್ಡ್ ಬಾರ್ಸ್ನ ಕೊಡ್ತೀವಿ, ನೀವು ನಮಗೆ ಗ್ರೀನ್ಲ್ಯಾಂಡ್ ಕೊಡಿ ಅಂತ ಡೆನ್ಮಾರ್ಕ್ ಕೇಳ್ತು US. ಅವಾಗ ಡೆನ್ಮಾರ್ಕ್ ಇಲ್ಲ ಅಂತ. ವಿಲ್ ದೇ ಸೇ ನೋ ಅಗೇನ್? ಈ ಹೈ ಪ್ರೆಷರ್ ಎನ್ವೈರನ್ಮೆಂಟ್ ಅಲ್ಲಿ ನೆಕ್ಸ್ಟ್ ಆಕ್ಟ್ ಅಲ್ಲಿ ನೋಡೋಣ, ದ ಪೊಲಿಟಿಕ್ಸ್. ಓಕೆ, ಟೈಮ್ ಟ್ರಾವೆಲ್ ಮಾಡೋಣ ಬನ್ನಿ. 1000 years ಬ್ಯಾಕ್ ಹೋಗೋಣ. 985 AD. ಮೀಟ್ ಎರಿಕ್ ದ ರೆಡ್. ಇವನು ಒಬ್ಬ ವೈಕಿಂಗ್ ರೌಡಿ. ಹಿ ಕಮಿಟೆಡ್ ಅ ಮರ್ಡರ್ ಇನ್ ಐಸ್ಲ್ಯಾಂಡ್ ಅಂಡ್ ಓಡ್ ಹೋದ್ರು. ಸೊ ಈ ಸೇಲ್ಡ್ ವೆಸ್ಟ್. ಅವ್ರು ವೆಸ್ಟ್ ಸೇಲ್ ಮಾಡಿ ಒಂದು ದೊಡ್ಡ ಐಲ್ಯಾಂಡ್ ಫೈಂಡ್ ಮಾಡಿದ್ರು. ಫುಲ್ ಆಫ್ ಐಸ್, ಫುಲ್ ಆಫ್ ಸ್ನೋ, ನಥಿಂಗ್ ಗ್ರೀನ್ ಅಬೌಟ್ ಇಟ್. ಬಟ್ ಎರಿಕ್ ವಾಸ್ ಅ ಸ್ಮಾರ್ಟ್ ಬಿಸ್ನೆಸ್ ಮ್ಯಾನ್, ಲೈಕ್ ನಮ್ಮ ಬೆಂಗಳೂರು ಬ್ರೋಕರ್ಗಳ ಥರ. ಅವರು ಕಮ್ ಟು ಐಸ್ಲ್ಯಾಂಡ್ ಪಾರ್ಟ್ 2 ಅಂದ್ರೆ ಯಾರು ಬರ್ತಾರೆ? ಯಾರು ಬರಲ್ಲ. ಸೊ ಹಿ ನೇಮ್ಡ್ ಇಟ್ ಗ್ರೀನ್ಲ್ಯಾಂಡ್. ದ ವರ್ಲ್ಡ್ಸ್ ಫಸ್ಟ್ ಕ್ಲಿಕ್ ಬೆಟ್ ಗುರು. ಥೌಸಂಡ್ಸ್ ಆಫ್ ವೈಕಿಂಗ್ಸ್ ಪ್ಯಾಕ್ ದೇರ್ ಬ್ಯಾಗ್ಸ್ ಥಿಂಕಿಂಗ್ ಆಫ್ 1946. ವರ್ಲ್ಡ್ ವಾರ್ 2 ಮುಗ್ದಿದೆ. ಹಿಟ್ಲರ್ ಇಸ್ ಗಾನ್. ಅಮೆರಿಕಾ ರಿಯಲೈಸ್ ಸಮಥಿಂಗ್. Greenland saved them during the war. So President Truman walks to Denmark and says, "Boss, ನಿಮ್ಮ ಐಲ್ಯಾಂಡ್ ಸೂಪರ್ ಆಗಿದೆ, ನಾವು ಪರ್ಚೇಸ್ ಮಾಡ್ತೀವಿ." He offered $100 million in gold
Not cash, gold. Imagine the scene. American diplomats walking with gold biscuits. But Denmark said, sorry macha, ಇದು ನಮ್ಮ pride, not for sale. ಇವಾಗ US ರೆಸ್ಪೆಕ್ಟ್ ಮಾಡ್ತು. They signed a treaty instead. Defense treaty. ಅವಾಗ ಬಂದಿದ್ದೆ ಈ ಪುಟುಫಿಕ್ space base. So US got the base, Denmark kept the flag, ಎಲ್ಲರೂ happy until now. ಈಗ politics ಅರ್ಥ ಮಾಡ್ಕೊಳ್ಳಿ. This is the most confusing part. Is Greenland a country? Yes and no. It is part of Kingdom of Denmark. Think of it like Denmark is the rich father and Greenland the rebellious son. Father pays pocket money to the son. Without this money, Greenland economy fail ಆಗುತ್ತೆ. But in 2009, the son grew up. They passed the Self-Government Act. ಇದರಿಂದ ಗ್ರೀನ್ಲ್ಯಾಂಡರ್ಸ್ಗೆ ಅವರ ಪೊಲೀಸ್ ಲಾ ಮತ್ತು ರಿಸೋರ್ಸಸ್ ಕಂಟ್ರೋಲ್ ಮಾಡ್ಬೋದು ಅಂತ ಆಯಿತು. ಈ ಸೆಲ್ಫ್ ಗೌರ್ಮೆಂಟ್ ಆ್ಯಕ್ಟಲ್ಲಿ ಆರ್ಟಿಕಲ್ 21 ಏನು ಹೇಳುತ್ತೆ ಅಂದರೆ ಆಯಿಲ್ ಆ್ಯಂಡ್ ಮಿನರಲ್ಸ್ ಗ್ರೀನ್ಲ್ಯಾಂಡ್ಗೆ ಸೇರುತ್ತೆ. ಮತ್ತು ಆರ್ಟಿಕಲ್ 27 ಏನು ಹೇಳುತ್ತೆ, ಇಫ್ ಯು ವಾಂಟ್ ಇಂಡಿಪೆಂಡೆನ್ಸ್ ವಿ ಕ್ಯಾನ್ ಲೀವ್ ಡೆನ್ಮಾರ್ಕ್ ಎನಿ ಟೈಮ್. ಬೇಸಿಕ್ಲಿ ಏನಂದರೆ ಸಣ್ಣ ಹತ್ರ ಮನೆದ ಕೀ ಇದೆ, ಆದರೆ ಅಪ್ಪ ಇನ್ನ EMI ಕಟ್ತಿದ್ದಾರೆ. So why is 2026 different? Trump is back and he is not asking the dad, Denmark. He's looking at the son, Greenland. He knows Greenland needs the money to leave Denmark. Trump is like, why take pocket money from dad? I can make you rich. Just let me build hotels and rockets in your country. Now Denmark is panicking. If Greenland leaves, ಡೆನ್ಮಾರ್ಕ್ ಒಂದು ಚಿಕ್ಕ ಕಂಟ್ರಿಯಾಗಿ ಉಳಿದ್ಬಿಡುತ್ತೆ ಯುರೋಪಲ್ಲಿ. ಅವರ ಜಿಯೋ ಪೊಲಿಟಿಕ್ಸ್ ಪವರ್ 0 ಆಗುತ್ತೆ. ಡೆನ್ಮಾರ್ಕ್ ಹೇಳ್ತಿದೆ ನಾವು ಸೇಲ್ ಮಾಡೋದೇ ಇಲ್ಲ. ಗ್ರೀನ್ಲ್ಯಾಂಡ್ ಹೇಳ್ತಿದೆ ವಿ ಡಿಸೈಡ್. ಆ್ಯಂಡ್ US ಹೇಳ್ತಿದೆ ನ್ಯಾಷನಲ್ ಸೆಕ್ಯೂರಿಟಿ. ಸೀನ್ ಫುಲ್ ಮೆಕ್ಸಿಕನ್ ಸ್ಟ್ಯಾಂಡ್ ಆಫ್ ಆಗೋಗಿದೆ. ಡೆನ್ಮಾರ್ಕ್ ಹ್ಯಾಸ್ ದ ಲೀಗಲ್ ಪೇಪರ್, ಗ್ರೀನ್ಲ್ಯಾಂಡ್ ಹ್ಯಾಸ್ ದ ರಿಸೋರ್ಸಸ್, ಅಮೆರಿಕ ಹತ್ರ ಮಿಲಿಟರಿ ಪವರ್ ಇದೆ. ಸೊ ಯಾರು ಫಸ್ಟ್ ಬ್ಲಿಂಕ್ ಮಾಡ್ತಾರೆ? Can you buy a country in 2026? Or is this going to start a war between NATO and friends? Okay Guru, geography class ಆಯಿತು, history class ಆಯಿತು. Let's talk business. ನೋಡಿ, gold is old fashioned. Diamonds are for rings. But ಈಗ ಬಾಸ್ ಯಾರು ಆಗ್ತಾರೆ ಅಂದರೆ ಯಾರ ಹತ್ರ ರೇರ್ ಅರ್ತ್ ಇದೆ ಅವರೇ ಬಾಸ್. ಥಿಂಕ್ ಆಫ್ ರೇರ್ ಅರ್ತ್ ಆಸ್ ಉಪ್ಪು ಇನ್ ಸಾಂಬಾರ್. ಸ್ವಲ್ಪ ಹಾಕ್ತೀವಿ, ಆದರೆ ಉಪ್ಪಿಲ್ಲದೆ ಟೇಸ್ಟೇ ಇಲ್ಲ. ಹಾಗೆ ನಿಮ್ಮ ಐಫೋನು, ಟೆಸ್ಲಾ ಬ್ಯಾಟ್ರಿ, ಇವನ್ ಏರೋಪ್ಲೇನ್ಗಳು, ನಥಿಂಗ್ ವರ್ಕ್ಸ್ ವಿತೌಟ್ ದೀಸ್ ಮಿನರಲ್ಸ್. ಆ್ಯಂಡ್ ಗೆಸ್ ವಾಟ್, ಗ್ರೀನ್ಲ್ಯಾಂಡ್ ಹತ್ರ 36 ಮಿಲಿಯನ್ ಟನ್ ರೇರ್ ಅರ್ತ್ ಇದೆ. ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಡೆಪಾಸಿಟ್ಸ್ ಇನ್ ದ ವರ್ಲ್ಡ್. ಯಾರು ಇದನ್ನ ಕಂಟ್ರೋಲ್ ಮಾಡ್ತಾರೋ ಅವರು ವರ್ಲ್ಡ್ನ ಕಂಟ್ರೋಲ್ ಮಾಡ್ತಾರೆ, ಟೆಕ್ನಾಲಜಿನ ಕಂಟ್ರೋಲ್ ಮಾಡ್ತಾರೆ. ಈಗ ಚೈನಾ ಬಗ್ಗೆ ನೋಡೋಣ. ಅವರು ವಿಲನ್ನ ಅಥವಾ ಸ್ಮಾರ್ಟೆಸ್ಟ್ ಪ್ಲೇಯರಾ? ಚೈನಾಗೆ ಗೊತ್ತು ಅಮೆರಿಕ ಮಲ್ಕೊಂಡಿದೆ ಅಂತ. ಸೊ ಇಯರ್ಸ್ ಅಗೋ ಚೈನಾ ಅದನ್ನ ನಿಯರ್ ಆರ್ಟಿಕ್ ಸ್ಟೇಟ್ ಅಂತ ಘೋಷಣೆ ಮಾಡ್ತು. ಚೈನಾ 3000 ಕಿಲೋಮೀಟರ್ ದೂರ ಇದೆ ಆರ್ಟಿಕ್ ಇಂದ. ಅದು ಹೇಗಂದ್ರೆ, ನಾನು ಮೈಸೂರಲ್ಲಿದ್ದೀನಿ, ಆದರೆ ನಾನು ನಿಯರ್ ಹೆಬ್ಬಾಳ್ ಅಂತ ಹೇಳಿದ್ರೆ ಬಟ್ ದೇ ಆರ್ ಸೀರಿಯಸ್. ಅವ್ರು ಅದನ್ನ ಪೋಲಾರ್ ಸಿಲ್ಕ್ ರೋಡ್ ಅಂತ ಕರೀತಾರೆ. ಚೈನಾ ಸೋಲ್ಜರ್ಸ್ನ ಕಳಿಸ್ಲಿಲ್ಲ, ಬಿಸ್ನೆಸ್ ಮ್ಯಾನ್ಗಳನ್ನ ಕಳಿಸಿದ್ರು. ಅಲ್ಲಿ ಅವರ ಮೈನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು. ಚೈನಾ ಟೇಬಲ್ ಮೇಲೆ ಕ್ಯಾಶ್ ಇಟ್ಟರು, US ಇಗ್ನೋರ್ ಮಾಡ್ತಿತ್ತು ಗ್ರೀನ್ಲ್ಯಾಂಡ್. ಆವಾಗ ಸೈಲೆಂಟ್ ಕಿಲ್ಲರ್ ಸ್ಟ್ರಾಟಜಿ ಗುರು. ಬಟ್ ಹಿಯರ್ ಇಸ್ ದ ರಿಯಲ್ ಟ್ವಿಸ್ಟ್. ಟ್ವಿಸ್ಟ್ ಇಲ್ಲದೆ ಪಿಕ್ಚರ್ ಹೇಗಿರುತ್ತೆ? ಇನ್ 2021 ಗ್ರೀನ್ಲ್ಯಾಂಡಲ್ಲಿ ಎಲೆಕ್ಷನ್ ಆಯಿತು. ಪೀಪಲ್ ಹೇಳಿದ್ರು ಚೈನಾ ಬೇಡವೇ ಬೇಡ. ಪೀಪಲ್ ಹೇಳಿದ್ರು ಮೈನಿಂಗ್ ಬೇಡವೇ ಬೇಡ, ಯುರೇನಿಯಂ ಮೈನಿಂಗ್ ಇಂದ ಪಾಯ್ಸನ್ ಆಗುತ್ತೆ ಫಿಶ್, ನೀರು ಅಂತ ಬೇಡ ಅಂದ್ರು. ಸೊ ಬೇಸಿಕಲಿ ಗೌರ್ಮೆಂಟ್ ಬ್ಯಾನ್ ಮಾಡ್ಬಿಡ್ತು ಮೈನಿಂಗ್ನ. ಈ ಬ್ಯಾನ್ ಇಂದ ಚೈನಾ ಫುಲ್ ಫ್ರಸ್ಟ್ರೇಟ್ ಆಗೋದ್ರು. ಬಟ್ ಟ್ರಂಪ್ ಸೀಸ್ ದಿಸ್ ಆಸ್ ಅನ್ ಆಪರ್ಚುನಿಟಿ. He thinks I can convince them to open the lock or break the door. One last thing. Global warming andre bad news, but for shipping companies it is jackpot. Nodi. Usually London ಇಂದ ಟೋಕಿಯೋಗೆ ಹೋಗ್ಬೇಕಂದ್ರೆ ಸೂಯಸ್ ಕೆನಾಲ್ ಇಂದ ಹೋಗ್ಬೇಕು. ಅಲ್ಲಿ ಪೈರೇಟ್ ರಿಸ್ಕ್, ಲಾಂಗ್ ರೂಟು. ಬಟ್ ಐಸ್ ಮೆಲ್ಟ್ ಆಗ್ತಿರೋದ್ರಿಂದ ಮೇಲ್ಗಡೆ ನಾರ್ತ್ ಸಿ ರೂಟ್ ಓಪನ್ ಆಗ್ತಿದೆ. ಅದನ್ನ ಟ್ರಾವೆಲ್ ಟೈಮ್ 40% ಕಮ್ಮಿ ಆಗುತ್ತೆ. ಈಗ
ಹೆಬ್ಬಾಳ್ ಟ್ರಾಫಿಕ್ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಒಂದು ಮ್ಯಾಜಿಕ್ ಫ್ಲೈಓವರ್ ಏರ್ಪೋರ್ಟ್ಗೆ ಹೋದಂಗೆ. ವುಡ್ ಯು ಸೇನೋ? US ಗೆ ರಷ್ಯಾಗೆ ಗೊತ್ತು. ಗ್ರೀನ್ಲ್ಯಾಂಡ್ನ ಯಾರು ಕಂಟ್ರೋಲ್ ಮಾಡ್ತಾರೆ ಅವರಿಗೆ ಟೋಲ್ ಸಿಕ್ಕಂಗೆ ಹೈವೇಗೆ. ನ್ಯೂ ಪೋರ್ಟ್ಸ್ ಬರುತ್ತೆ, ಅದಕ್ಕೆ ಅಮೆರಿಕಾಗೆ ರಷ್ಯಾ ಚೈನಾ ಅಲ್ಲಿ ಟೋಲ್ ಬೂತ್ ಮಾಡೋದು ಬೇಕಾಗಿಲ್ಲ. ಓಕೆ ಗುರು, US ಆ್ಯಂಡ್ ಯುರೋಪ್ ಫುಲ್ ಫೈಟಿಂಗ್, ರಷ್ಯಾ ಇಸ್ ಲಾಫಿಂಗ್. ಬಟ್ ಇಲ್ಲಿ ಇಂಡಿಯಾಗೆ ಏನಿದೆ? ನಾವು ಅನ್ಕೋಬಹುದು ಆರ್ಟಿಕ್ ಇಸ್ ಫಾರ್ ಫಾರ್ ಅವೇ ಅಂತ. ನಮಗೇನು ಅಲ್ಲೇನು ಸಿಗುತ್ತೆ? ರಾಂಗ್. ಇಂಡಿಯಾ ಆಲ್ರೆಡಿ ಆರ್ಟಿಕ್ ಕೌನ್ಸಿಲ್ ಅಬ್ಸರ್ವರ್. ವಿ ಹ್ಯಾವ್ ಅ ರಿಸರ್ಚ್ ಸ್ಟೇಷನ್ ದೇರ್ ಕಾಲ್ಡ್ ಹಿಮಾದ್ರಿ. ಯಾಕಂದ್ರೆ ಆರ್ಟಿಕ್ ಥರ್ಡ್ ಪೋಲ್. ಇಫ್ ಆರ್ಟಿಕ್ ಐಸ್ ಮೆಲ್ಟ್ಸ್, ಹಿಮಾಲಯ ಮೆಲ್ಟಿಂಗ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಅದು ಚೇಂಜ್ ಆದ್ರೆ ಮಾನ್ಸೂನ್ ಚೇಂಜ್ ಆಗುತ್ತೆ. ಡೈರೆಕ್ಟ್ ಆಗಿ ನಮ್ಮ ರೈತರಿಗೆ ಕಷ್ಟ ಆಗುತ್ತೆ. ರೇನ್ ಕೈ ಕೊಟ್ರೆ ಎಕಾನಮಿಕ್ ಗುಳಂ. ಬಟ್ ಡೀಪರ್ ರೀಸನ್ ಇಸ್ ಮಿನರಲ್ಸ್. ಇಂಡಿಯಾ ವಾಂಟ್ಸ್ ಟು ಬಿ ಅ ಸೆಮಿ ಕಂಡಕ್ಟರ್ ಸೂಪರ್ ಪವರ್ ಅಲ್ವಾ? ಸೊ ಅದಕ್ಕೆ ರೇರ್ ಅರ್ತ್ ಬೇಕೇ ಬೇಕು. ನಾವೆಲ್ಲ ಇವಾಗ ಚೈನಾಯಿಂದ ಬೈ ಮಾಡ್ತಾ ಇದ್ದೀವಿ. ಇವಾಗ ಚೈನಾ ನಮ್ಮನ್ನು ಬ್ಲಾಕ್ ಮಾಡಿದ್ರೆ, ಸೊ ಇಂಡಿಯಾ ವಾಂಟ್ಸ್ ಅ ಮಲ್ಟಿಪೋಲಾರ್ ಆರ್ಟಿಕ್. ವಿ ಡೋಂಟ್ ವಾಂಟ್ US ದಾದಾಗಿರಿ ಆರ್ ಚೈನಾ ಮೊನೋಪೊಲಿ. ವಿ ವಾಂಟ್ ದ ಮಾರ್ಕೆಟ್ ಓಪನ್ ಫಾರ್ ಎವ್ರಿ ಒನ್. ನಾವೊಂದು ಪಬ್ಲಿಕ್ ಪಾರ್ಕ್ ಹೇಳ್ತಿದ್ದೀವಿ, ಪ್ರೈವೇಟ್ ರೆಸಾರ್ಟ್ ಅಲ್ಲ. ಇದೊಂದು ಸ್ಕೇರಿ ಲೆಸನ್ ಇದೆ ಇಂಡಿಯಾಗೆ. ನೋಡಿ, ಯುರೋಪ್ ಅಮೆರಿಕಾದ ಬೆಸ್ಟ್ ಫ್ರೆಂಡ್, ಬಟ್ ಟ್ರಂಪ್ ಅವ್ರ ಮೇಲೆ ಟ್ಯಾಕ್ಸ್ ಹಾಕ್ತೀನಿ ಅಂತ ಥ್ರೆಟ್ ಮಾಡ್ತಿದ್ದಾರೆ. ಅಮೆರಿಕಾನೇ ಅವ್ರ ತಮ್ಮ ಯುರೋಪ್ಗೆ ಥ್ರೆಟ್ ಮಾಡ್ತಿದ್ದಾರೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನಮಗೇನ್ ಮಾಡ್ಬೋದು ಅಂತ. ಇದು ಒಂದು ವಾರ್ನಿಂಗ್ ಬೆಲ್. ಇವತ್ತಿನ ನಮ್ಮ ಫ್ರೆಂಡು ನಾಳೆ ನಮ್ ಟಾರ್ಗೆಟ್ ಮಾಡ್ಬೋದು. ಇಂಡಿಯಾ ಸೆಲ್ಫ್ ರಿಲಯಂಟ್ ಆಗಬೇಕು, ನಾಟ್ ಜಸ್ಟ್ ಇನ್ ಸ್ಲೋಗನ್ಸ್ ಬಟ್ ಇನ್ ಸಪ್ಲೈ ಚೈನ್ಸ್. ನಾವು ಯಾವತ್ತೂ ವೆಸ್ಟರ್ನ್ ಮೇಲೆ ಡಿಪೆಂಡ್ ಆಗಬಾರ್ದು. ಸೊ ಫೈನಲಿ ಏನ್ ಮಾಡಬೇಕು? ಗ್ರೀನ್ಲ್ಯಾಂಡ್ ಸೆಲ್ ಮಾಡಬೇಕಾ? ಥಿಂಕ್ ಮಾಡಿ. ದೇ ಆರ್ ಪುವರ್, ದೇ ಡಿಪೆಂಡ್ ಆನ್ ಡೆನ್ಮಾರ್ಕ್ ಫಾರ್ ಮನಿ. ಇಫ್ ದೇ ಜಾಯಿನ್ ದ US, ಎವ್ರಿ ಗ್ರೀನ್ಲ್ಯಾಂಡರ್ could become a millionaire overnight. New roads, new airports, development, ದುಡ್ಡು, ಲೈಫ್ ಸ್ಟೈಲ್, ವಾಟ್ ಎವರ್ ದೇ ವಾಂಟ್. ಬಟ್ ಯಾ ಕಾಸ್ಟಲ್ಲಿ? ನಿಮ್ಮ ಫ್ಲ್ಯಾಗ್ ಹೋಗುತ್ತೆ, ನಿಮ್ಮ ಐಡೆಂಟಿಟಿ ಹೋಗುತ್ತೆ, ನೀವೊಂದು ಮಿಲಿಟ್ರಿ ಬೇಸ್ ಆಗ್ತೀರಾ ಅಷ್ಟೇ. ಇದೊಂದು ಕ್ಲಾಸಿಕ್ ಕ್ವಶನ್. ಫ್ರೀಡಮ್ ಬೇಕಾ, ದುಡ್ಡು ಬೇಕಾ? ನನ್ನ ಪ್ರಕಾರ ಗ್ರೀನ್ಲ್ಯಾಂಡ್ ಶುಡ್ ಸೇ ನೋ. ಬಿಕಾಸ್ ಯು ಸೆಲ್ ಯೋರ್ ಲ್ಯಾಂಡ್, ಯು ಸೆಲ್ ಯೋರ್ ಫ್ಯೂಚರ್. You can earn money later, but you can never buy back your freedom. Nam mane, nam rules. So machas, that was the full breakdown of Greenland crisis. From Eric the Red scam to Trump's billions. From melting ice to missile warnings. The world is changing fast. Map change ಆಗ್ತಿದೆ. Will cooler heads prevail or political heat in the ice melt ಆಗುತ್ತಾ? We have to wait and watch. ಈಗ ನಿಮ್ಮ ಟರ್ನ್, ಕಮೆಂಟ್ ಮಾಡಿ. ಶುಡ್ ಗ್ರೀನ್ಲ್ಯಾಂಡ್ ಟೇಕ್ ದ ಮನಿ ಆರ್ ಜಾಯಿನ್ ದ US? ಎಸ್ ಆರ್ ನೋ? ನೌ ಐ ವಾಂಟ್ ಟು ಸಿ ದ ಫೈಟ್ ಇನ್ ಕಮೆಂಟ್ ಸೆಕ್ಷನ್. ಇದಿಷ್ಟು ಆದರೆ ಲೈಕ್ ಬಟನ್ ಒತ್ತಿ. ಗ್ರೀನ್ಲ್ಯಾಂಡ್ JP ನಗರಲ್ಲಿರೋ ಒಂದು ಪಾರ್ಕ್ ಅನ್ನೋರಿಗೆ ಶೇರ್ ಮಾಡಿ. ಇದು ನಚಿಕೇತ್ ಸೈನಿಂಗ್ ಆಫ್. ಟಾಟಾ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಈಗ ಲೆಟ್ಸ್ ಝೂಮ್ ಇನ್. ಈ ಸ್ಪೆಸಿಫಿಕ್ ಜಾಗಕ್ಕೆ ಹೋಗೋಣ. ಪುಟುಫಿಕ್ ಸ್ಪೇಸ್ ಬೇಸ್. ಇದು US ಮಿಲಿಟರಿಗೆ ತುಂಬ ಇಂಪಾರ್ಟೆಂಟ್. ಅಲ್ಲಿ ವಾರ್ನಿಂಗ್ ಸಿಸ್ಟಮ್ಗಳಿದ್ದಾವೆ. ದಿಸ್ ಇಸ್ ಲೈಕ್ CCTV ಟು ದ ವರ್ಲ್ಡ್. ಇಟ್ ಫೀಡ್ಸ್ ಡೇಟಾ ಸ್ಟ್ರೇಟ್ ಟು NATO. ಇಫ್ ಎನಿವನ್ ಲಾಂಚಸ್ ಅ ರಾಕೆಟ್, ಈ ರೇಡಾರ್ ಇದೆಯಲ್ಲ ಈ ಬೇಸಲ್ಲಿ, ಅದು ಕ್ಯಾಚ್ ಮಾಡಿಬಿಡುತ್ತೆ. ಆಮೇಲೆ US-ಗೆ ಪ್ರಿಷಿಯಸ್ ಟೈಮ್ ಕೊಡುತ್ತೆ, ವಾರ್ನಿಂಗ್ ಕೊಡುತ್ತೆ. ಅದಕ್ಕೆ in 1951 US signed a treaty with Denmark just to build this base. Whatever happens in politics, US military doesn't want to lose this space. ಇದು ಅವರ ಡಿಫೆನ್ಸ್ಗೆ ತುಂಬ ಮುಖ್ಯ. ಅಂದರೆ ಈ ಜಾಗ ನಾವು ಬಿಟ್ಕೊಡಕ್ ಚಾನ್ಸೇ ಇಲ್ಲ.